ಅವರನ್ನ ಕೂಡ ಕರೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ರಾಜ್ಯದ ನಿಯೋಗ ಬೇರೆ ಬೇರೆ ಕಡೆಗಳಿಗೆ ಹೋಗಿದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸದಸ್ಯರನ್ನ ರಕ್ಷಣೆ ಮಾಡಲಾಗಿದೆ. ರಾಜ್ಯದ ನಿಯೋಗ ಜೊತೆಗೆ ಬಿಪ್ಯಾಕ್ ಸದಸ್ಯರು ಕೂಡ ಇದ್ದಾರೆ. ಅವರು ಕೂಡ ಸ್ಟಡಿ ಪರ್ಪಸ್ ಹೋಗಿದ್ರು, ಅವರನ್ನ ಕೂಡ ಈಗ ರಕ್ಷಣೆ ಮಾಡಲಾಗಿದೆ. ನಾಳೆ ಅವರು ಕೂಡ ವಾಪಸ್ ಆಗ್ತಾರೆ. ಇಸ್ರೇಲ್ನಿಂದ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ನಾಳೆ ಕೆಂಪೇಗೌಡ ಏರ್ಪೋರ್ಟ್ಗೆ ಎಂಟ್ರಿ ಆಗ್ತಾರೆ, ವಾಪಸ್ ಆಗ್ತಾ ಇದ್ದಾರೆ. ಅವ್ರಿಗೆ ಈಗಾಗಲೇ ರಕ್ಷಣೆ ಮಾಡಲಾಗಿತ್ತು. ಜೊತೆಗೆ ಅವರೇ ಹೇಳಿದಂತ ನಿಟ್ಟಿನಲ್ಲಿ ಸುರಕ್ಷಿತವಾಗಿ ಇದ್ರು. ಎಲ್ಲರೂ ಕೂಡ ರಾಜ್ಯದಿಂದ ನಿಯೋಗ ಏನ್ ಹೋಗಿತ್ತಲ್ಲ, ಅವರು ಕೂಡ ಅಲ್ಲೇ ಸಿಲುಕೊಂಡಿದ್ರು. ಅವರನ್ನ ಕೂಡ ಈಗ ಸುರಕ್ಷಿತವಾಗಿ ವಾಪಸ್ ಕರೆದುಕೊಂಡು ಬರಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಬಿಪ್ಯಾಕ್ ನಿಯೋಗ ಅವರು ಕೂಡ ಇದ್ರು, ಸ್ಟಡಿ ಟೂರ್ ಅಂತ ಹೋಗಿದ್ರು. ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ನ ಒಂದಷ್ಟು ವಕ್ತಾರರು ಅವರೆಲ್ಲರೂ ಕೂಡ ವಾಪಸ್ ಆಗ್ತಾ ಇದ್ದಾರೆ. ಅವರನ್ನ ಕೂಡ ಕರೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ರಾಜ್ಯದ ನಿಯೋಗ ಬೇರೆ ಬೇರೆ ಕಡೆಗಳಿಗೆ ಹೋಗಿದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸದಸ್ಯರನ್ನ ರಕ್ಷಣೆ ಮಾಡಲಾಗಿದೆ. ರಾಜ್ಯದ ನಿಯೋಗ ಜೊತೆಗೆ ಬಿಪ್ಯಾಕ್ ಸದಸ್ಯರು ಕೂಡ ಇದ್ದಾರೆ. ಅವರು ಕೂಡ ಸ್ಟಡಿ ಪರ್ಪಸ್ ಹೋಗಿದ್ರು, ಅವರನ್ನ ಕೂಡ ಈಗ ರಕ್ಷಣೆ ಮಾಡಲಾಗಿದೆ. ನಾಳೆ ಅವರು ಕೂಡ ವಾಪಸ್ ಆಗ್ತಾರೆ. ಇಸ್ರೇಲ್ನಿಂದ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ನಾಳೆ ಕೆಂಪೇಗೌಡ ಏರ್ಪೋರ್ಟ್ಗೆ ಎಂಟ್ರಿ ಆಗ್ತಾರೆ, ವಾಪಸ್ ಆಗ್ತಾ ಇದ್ದಾರೆ. ಅವ್ರಿಗೆ ಈಗಾಗಲೇ ರಕ್ಷಣೆ ಮಾಡಲಾಗಿತ್ತು. ಜೊತೆಗೆ ಅವರೇ ಹೇಳಿದಂತ ನಿಟ್ಟಿನಲ್ಲಿ ಸುರಕ್ಷಿತವಾಗಿ ಇದ್ರು. ಎಲ್ಲರೂ ಕೂಡ ರಾಜ್ಯದಿಂದ ನಿಯೋಗ ಏನ್ ಹೋಗಿತ್ತಲ್ಲ, ಅವರು ಕೂಡ ಅಲ್ಲೇ ಸಿಲುಕೊಂಡಿದ್ರು. ಅವರನ್ನ ಕೂಡ ಈಗ ಸುರಕ್ಷಿತವಾಗಿ ವಾಪಸ್ ಕರೆದುಕೊಂಡು ಬರಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಬಿಪ್ಯಾಕ್ ನಿಯೋಗ ಅವರು ಕೂಡ ಇದ್ರು, ಸ್ಟಡಿ ಟೂರ್ ಅಂತ ಹೋಗಿದ್ರು. ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ನ ಒಂದಷ್ಟು ವಕ್ತಾರರು ಅವರೆಲ್ಲರೂ ಕೂಡ ವಾಪಸ್ ಆಗ್ತಾ ಇದ್ದಾರೆ. ಅವರನ್ನ ಕೂಡ ಕರೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ರಾಜ್ಯದ ನಿಯೋಗ ಬೇರೆ ಬೇರೆ ಕಡೆಗಳಿಗೆ ಹೋಗಿದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸದಸ್ಯರನ್ನ ರಕ್ಷಣೆ ಮಾಡಲಾಗಿದೆ. ರಾಜ್ಯದ ನಿಯೋಗ ಜೊತೆಗೆ ಬಿಪ್ಯಾಕ್ ಸದಸ್ಯರು ಕೂಡ ಇದ್ದಾರೆ. ಅವರು ಕೂಡ ಸ್ಟಡಿ ಪರ್ಪಸ್ ಹೋಗಿದ್ರು, ಅವರನ್ನ ಕೂಡ ಈಗ ರಕ್ಷಣೆ ಮಾಡಲಾಗಿದೆ. ನಾಳೆ ಅವರು ಕೂಡ ವಾಪಸ್ ಆಗ್ತಾರೆ. ಇಸ್ರೇಲ್ನಿಂದ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ನಾಳೆ ಕೆಂಪೇಗೌಡ ಏರ್ಪೋರ್ಟ್ಗೆ ಎಂಟ್ರಿ ಆಗ್ತಾರೆ, ವಾಪಸ್ ಆಗ್ತಾ ಇದ್ದಾರೆ. ಅವ್ರಿಗೆ ಈಗಾಗಲೇ ರಕ್ಷಣೆ ಮಾಡಲಾಗಿತ್ತು. ಜೊತೆಗೆ ಅವರೇ ಹೇಳಿದಂತ ನಿಟ್ಟಿನಲ್ಲಿ ಸುರಕ್ಷಿತವಾಗಿ ಇದ್ರು. ಎಲ್ಲರೂ ಕೂಡ ರಾಜ್ಯದಿಂದ ನಿಯೋಗ ಏನ್ ಹೋಗಿತ್ತಲ್ಲ, ಅವರು ಕೂಡ ಅಲ್ಲೇ ಸಿಲುಕೊಂಡಿದ್ರು. ಅವರನ್ನ ಕೂಡ ಈಗ ಸುರಕ್ಷಿತವಾಗಿ ವಾಪಸ್ ಕರೆದುಕೊಂಡು ಬರಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಬಿಪ್ಯಾಕ್ ನಿಯೋಗ ಅವರು ಕೂಡ ಇದ್ರು, ಸ್ಟಡಿ ಟೂರ್ ಅಂತ ಹೋಗಿದ್ರು. ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ನ ಒಂದಷ್ಟು ವಕ್ತಾರರು ಅವರೆಲ್ಲರೂ ಕೂಡ ವಾಪಸ್ ಆಗ್ತಾ ಇದ್ದಾರೆ. ಅವರನ್ನ ಕೂಡ ಕರೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ರಾಜ್ಯದ ನಿಯೋಗ ಬೇರೆ ಬೇರೆ ಕಡೆಗಳಿಗೆ ಹೋಗಿದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸದಸ್ಯರನ್ನ ರಕ್ಷಣೆ ಮಾಡಲಾಗಿದೆ. ರಾಜ್ಯದ ನಿಯೋಗ ಜೊತೆಗೆ ಬಿಪ್ಯಾಕ್ ಸದಸ್ಯರು ಕೂಡ ಇದ್ದಾರೆ. ಅವರು ಕೂಡ ಸ್ಟಡಿ ಪರ್ಪಸ್ ಹೋಗಿದ್ರು, ಅವರನ್ನ ಕೂಡ ಈಗ ರಕ್ಷಣೆ ಮಾಡಲಾಗಿದೆ. ನಾಳೆ ಅವರು ಕೂಡ ವಾಪಸ್ ಆಗ್ತಾರೆ. ಇಸ್ರೇಲ್ನಿಂದ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ನಾಳೆ ಕೆಂಪೇಗೌಡ ಏರ್ಪೋರ್ಟ್ಗೆ ಎಂಟ್ರಿ ಆಗ್ತಾರೆ, ವಾಪಸ್ ಆಗ್ತಾ ಇದ್ದಾರೆ. ಅವ್ರಿಗೆ ಈಗಾಗಲೇ ರಕ್ಷಣೆ ಮಾಡಲಾಗಿತ್ತು. ಜೊತೆಗೆ ಅವರೇ ಹೇಳಿದಂತ ನಿಟ್ಟಿನಲ್ಲಿ ಸುರಕ್ಷಿತವಾಗಿ ಇದ್ರು. ಎಲ್ಲರೂ ಕೂಡ ರಾಜ್ಯದಿಂದ ನಿಯೋಗ ಏನ್ ಹೋಗಿತ್ತಲ್ಲ, ಅವರು ಕೂಡ ಅಲ್ಲೇ ಸಿಲುಕೊಂಡಿದ್ರು. ಅವರನ್ನ ಕೂಡ ಈಗ ಸುರಕ್ಷಿತವಾಗಿ ವಾಪಸ್ ಕರೆದುಕೊಂಡು ಬರಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಬಿಪ್ಯಾಕ್ ನಿಯೋಗ ಅವರು ಕೂಡ ಇದ್ರು, ಸ್ಟಡಿ ಟೂರ್ ಅಂತ ಹೋಗಿದ್ರು. ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ನ ಒಂದಷ್ಟು ವಕ್ತಾರರು ಅವರೆಲ್ಲರೂ ಕೂಡ ವಾಪಸ್ ಆಗ್ತಾ ಇದ್ದಾರೆ. ಅವರನ್ನ ಕೂಡ ಕರೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ರಾಜ್ಯದ ನಿಯೋಗ ಬೇರೆ ಬೇರೆ ಕಡೆಗಳಿಗೆ ಹೋಗಿದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸದಸ್ಯರನ್ನ ರಕ್ಷಣೆ ಮಾಡಲಾಗಿದೆ. ರಾಜ್ಯದ ನಿಯೋಗ ಜೊತೆಗೆ ಬಿಪ್ಯಾಕ್ ಸದಸ್ಯರು ಕೂಡ ಇದ್ದಾರೆ. ಅವರು ಕೂಡ ಸ್ಟಡಿ ಪರ್ಪಸ್ ಹೋಗಿದ್ರು, ಅವರನ್ನ ಕೂಡ ಈಗ ರಕ್ಷಣೆ ಮಾಡಲಾಗಿದೆ. ನಾಳೆ ಅವರು ಕೂಡ ವಾಪಸ್ ಆಗ್ತಾರೆ. ಇಸ್ರೇಲ್ನಿಂದ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ನಾಳೆ ಕೆಂಪೇಗೌಡ ಏರ್ಪೋರ್ಟ್ಗೆ ಎಂಟ್ರಿ ಆಗ್ತಾರೆ, ವಾಪಸ್ ಆಗ್ತಾ ಇದ್ದಾರೆ. ಅವ್ರಿಗೆ ಈಗಾಗಲೇ ರಕ್ಷಣೆ ಮಾಡಲಾಗಿತ್ತು. ಜೊತೆಗೆ ಅವರೇ ಹೇಳಿದಂತ ನಿಟ್ಟಿನಲ್ಲಿ ಸುರಕ್ಷಿತವಾಗಿ ಇದ್ರು. ಎಲ್ಲರೂ ಕೂಡ ರಾಜ್ಯದಿಂದ ನಿಯೋಗ ಏನ್ ಹೋಗಿತ್ತಲ್ಲ, ಅವರು ಕೂಡ ಅಲ್ಲೇ ಸಿಲುಕೊಂಡಿದ್ರು. ಅವರನ್ನ ಕೂಡ ಈಗ ಸುರಕ್ಷಿತವಾಗಿ ವಾಪಸ್ ಕರೆದುಕೊಂಡು ಬರಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಬಿಪ್ಯಾಕ್ ನಿಯೋಗ ಅವರು ಕೂಡ ಇದ್ರು, ಸ್ಟಡಿ ಟೂರ್ ಅಂತ ಹೋಗಿದ್ರು. ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ನ ಒಂದಷ್ಟು ವಕ್ತಾರರು ಅವರೆಲ್ಲರೂ ಕೂಡ ವಾಪಸ್ ಆಗ್ತಾ ಇದ್ದಾರೆ. ಅವರನ್ನ ಕೂಡ ಕರೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ
ರಾಜ್ಯದ ನಿಯೋಗ ಬೇರೆ ಬೇರೆ ಕಡೆಗಳಿಗೆ ಹೋಗಿದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸದಸ್ಯರನ್ನ ರಕ್ಷಣೆ ಮಾಡಲಾಗಿದೆ. ರಾಜ್ಯದ ನಿಯೋಗ ಜೊತೆಗೆ ಬಿಪ್ಯಾಕ್ ಸದಸ್ಯರು ಕೂಡ ಇದ್ದಾರೆ. ಅವರು ಕೂಡ ಸ್ಟಡಿ ಪರ್ಪಸ್ ಹೋಗಿದ್ರು, ಅವರನ್ನ ಕೂಡ ಈಗ ರಕ್ಷಣೆ ಮಾಡಲಾಗಿದೆ. ನಾಳೆ ಅವರು ಕೂಡ ವಾಪಸ್ ಆಗ್ತಾರೆ. ಇಸ್ರೇಲ್ನಿಂದ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ನಾಳೆ ಕೆಂಪೇಗೌಡ ಏರ್ಪೋರ್ಟ್ಗೆ ಎಂಟ್ರಿ ಆಗ್ತಾರೆ, ವಾಪಸ್ ಆಗ್ತಾ ಇದ್ದಾರೆ. ಅವ್ರಿಗೆ ಈಗಾಗಲೇ ರಕ್ಷಣೆ ಮಾಡಲಾಗಿತ್ತು. ಜೊತೆಗೆ ಅವರೇ ಹೇಳಿದಂತ ನಿಟ್ಟಿನಲ್ಲಿ ಸುರಕ್ಷಿತವಾಗಿ ಇದ್ರು. ಎಲ್ಲರೂ ಕೂಡ ರಾಜ್ಯದಿಂದ ನಿಯೋಗ ಏನ್ ಹೋಗಿತ್ತಲ್ಲ, ಅವರು ಕೂಡ ಅಲ್ಲೇ ಸಿಲುಕೊಂಡಿದ್ರು. ಅವರನ್ನ ಕೂಡ ಈಗ ಸುರಕ್ಷಿತವಾಗಿ ವಾಪಸ್ ಕರೆದುಕೊಂಡು ಬರಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಬಿಪ್ಯಾಕ್ ನಿಯೋಗ ಅವರು ಕೂಡ ಇದ್ರು, ಸ್ಟಡಿ ಟೂರ್ಗಂತ ಹೋಗಿದ್ರು. ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ನ ಒಂದಷ್ಟು ವಕ್ತಾರರು ಅವರೆಲ್ಲರೂ ಕೂಡ ವಾಪಸ್ ಆಗ್ತಾ ಇದ್ದಾರೆ. ಅವರನ್ನ ಕೂಡ ಕರೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ರಾಜ್ಯದ ನಿಯೋಗ ಬೇರೆ ಬೇರೆ ಕಡೆಗಳಿಗೆ ಹೋಗಿದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸದಸ್ಯರನ್ನ ರಕ್ಷಣೆ ಮಾಡಲಾಗಿದೆ. ರಾಜ್ಯದ ನಿಯೋಗ ಜೊತೆಗೆ ಬಿಪ್ಯಾಕ್ ಸದಸ್ಯರು ಕೂಡ ಇದ್ದಾರೆ. ಅವರು ಕೂಡ ಸ್ಟಡಿ ಪರ್ಪಸ್ ಹೋಗಿದ್ರು, ಅವರನ್ನ ಕೂಡ ಈಗ ರಕ್ಷಣೆ ಮಾಡಲಾಗಿದೆ. ನಾಳೆ ಅವರು ಕೂಡ ವಾಪಸ್ ಆಗ್ತಾರೆ. ಇಸ್ರೇಲ್ನಿಂದ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ನಾಳೆ ಕೆಂಪೇಗೌಡ ಏರ್ಪೋರ್ಟ್ಗೆ ಎಂಟ್ರಿ ಆಗ್ತಾರೆ, ವಾಪಸ್ ಆಗ್ತಾ ಇದ್ದಾರೆ. ಅವ್ರಿಗೆ ಈಗಾಗಲೇ ರಕ್ಷಣೆ ಮಾಡಲಾಗಿತ್ತು. ಜೊತೆಗೆ ಅವರೇ ಹೇಳಿದಂತ ನಿಟ್ಟಿನಲ್ಲಿ ಸುರಕ್ಷಿತವಾಗಿ ಇದ್ರು. ಎಲ್ಲರೂ ಕೂಡ ರಾಜ್ಯದಿಂದ ನಿಯೋಗ ಏನ್ ಹೋಗಿತ್ತಲ್ಲ, ಅವರು ಕೂಡ ಅಲ್ಲೇ ಸಿಲುಕೊಂಡಿದ್ರು. ಅವರನ್ನ ಕೂಡ ಈಗ ಸುರಕ್ಷಿತವಾಗಿ ವಾಪಸ್ ಕರೆದುಕೊಂಡು ಬರಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಬಿಪ್ಯಾಕ್ ನಿಯೋಗ ಅವರು ಕೂಡ ಇದ್ರು, ಸ್ಟಡಿ ಟೂರ್ಗಂತ ಹೋಗಿದ್ರು. ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ನ ಒಂದಷ್ಟು ವಕ್ತಾರರು ಅವರೆಲ್ಲರೂ ಕೂಡ ವಾಪಸ್ ಆಗ್ತಾ ಇದ್ದಾರೆ. ಅವರನ್ನ ಕೂಡ ಕರೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ರಾಜ್ಯದ ನಿಯೋಗ ಬೇರೆ ಬೇರೆ ಕಡೆಗಳಿಗೆ ಹೋಗಿದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸದಸ್ಯರನ್ನ ರಕ್ಷಣೆ ಮಾಡಲಾಗಿದೆ. ರಾಜ್ಯದ ನಿಯೋಗ ಜೊತೆಗೆ ಬಿಪ್ಯಾಕ್ ಸದಸ್ಯರು ಕೂಡ ಇದ್ದಾರೆ. ಅವರು ಕೂಡ ಸ್ಟಡಿ ಪರ್ಪಸ್ ಹೋಗಿದ್ರು, ಅವರನ್ನ ಕೂಡ ಈಗ ರಕ್ಷಣೆ ಮಾಡಲಾಗಿದೆ. ನಾಳೆ ಅವರು ಕೂಡ ವಾಪಸ್ ಆಗ್ತಾರೆ. ಇಸ್ರೇಲ್ನಿಂದ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ನಾಳೆ ಕೆಂಪೇಗೌಡ ಏರ್ಪೋರ್ಟ್ಗೆ ಎಂಟ್ರಿ ಆಗ್ತಾರೆ, ವಾಪಸ್ ಆಗ್ತಾ ಇದ್ದಾರೆ. ಅವ್ರಿಗೆ ಈಗಾಗಲೇ ರಕ್ಷಣೆ ಮಾಡಲಾಗಿತ್ತು. ಜೊತೆಗೆ ಅವರೇ ಹೇಳಿದಂತ ನಿಟ್ಟಿನಲ್ಲಿ ಸುರಕ್ಷಿತವಾಗಿ ಇದ್ರು. ಎಲ್ಲರೂ ಕೂಡ ರಾಜ್ಯದಿಂದ ನಿಯೋಗ ಏನ್ ಹೋಗಿತ್ತಲ್ಲ, ಅವರು ಕೂಡ ಅಲ್ಲೇ ಸಿಲುಕೊಂಡಿದ್ರು. ಅವರನ್ನ ಕೂಡ ಈಗ ಸುರಕ್ಷಿತವಾಗಿ ವಾಪಸ್ ಕರೆದುಕೊಂಡು ಬರಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಬಿಪ್ಯಾಕ್ ನಿಯೋಗ ಅವರು ಕೂಡ ಇದ್ರು, ಸ್ಟಡಿ ಟೂರ್ಗಂತ ಹೋಗಿದ್ರು. ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ನ ಒಂದಷ್ಟು ವಕ್ತಾರರು ಅವರೆಲ್ಲರೂ ಕೂಡ ವಾಪಸ್ ಆಗ್ತಾ ಇದ್ದಾರೆ. ಅವರನ್ನ ಕೂಡ ಕರೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ರಾಜ್ಯದ ನಿಯೋಗ ಬೇರೆ ಬೇರೆ ಕಡೆಗಳಿಗೆ ಹೋಗಿದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸದಸ್ಯರನ್ನ ರಕ್ಷಣೆ ಮಾಡಲಾಗಿದೆ. ರಾಜ್ಯದ ನಿಯೋಗ ಜೊತೆಗೆ ಬಿಪ್ಯಾಕ್ ಸದಸ್ಯರು ಕೂಡ ಇದ್ದಾರೆ. ಅವರು ಕೂಡ ಸ್ಟಡಿ ಪರ್ಪಸ್ ಹೋಗಿದ್ರು, ಅವರನ್ನ ಕೂಡ ಈಗ ರಕ್ಷಣೆ ಮಾಡಲಾಗಿದೆ. ನಾಳೆ ಅವರು ಕೂಡ ವಾಪಸ್ ಆಗ್ತಾರೆ. ಇಸ್ರೇಲ್ನಿಂದ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ನಾಳೆ ಕೆಂಪೇಗೌಡ ಏರ್ಪೋರ್ಟ್ಗೆ ಎಂಟ್ರಿ ಆಗ್ತಾರೆ, ವಾಪಸ್ ಆಗ್ತಾ ಇದ್ದಾರೆ. ಅವ್ರಿಗೆ ಈಗಾಗಲೇ ರಕ್ಷಣೆ ಮಾಡಲಾಗಿತ್ತು. ಜೊತೆಗೆ ಅವರೇ ಹೇಳಿದಂತ ನಿಟ್ಟಿನಲ್ಲಿ ಸುರಕ್ಷಿತವಾಗಿ ಇದ್ರು. ಎಲ್ಲರೂ ಕೂಡ ರಾಜ್ಯದಿಂದ ನಿಯೋಗ ಏನ್ ಹೋಗಿತ್ತಲ್ಲ, ಅವರು ಕೂಡ ಅಲ್ಲೇ ಸಿಲುಕೊಂಡಿದ್ರು. ಅವರನ್ನ ಕೂಡ ಈಗ ಸುರಕ್ಷಿತವಾಗಿ ವಾಪಸ್ ಕರೆದುಕೊಂಡು ಬರಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಬಿಪ್ಯಾಕ್ ನಿಯೋಗ ಅವರು ಕೂಡ ಇದ್ರು, ಸ್ಟಡಿ ಟೂರ್ಗಂತ ಹೋಗಿದ್ರು. ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ನ ಒಂದಷ್ಟು ವಕ್ತಾರರು ಅವರೆಲ್ಲರೂ ಕೂಡ ವಾಪಸ್ ಆಗ್ತಾ ಇದ್ದಾರೆ. ನೋಡಿ, ಒಂದು ಕಡೆಯಲ್ಲಿ ಇಸ್ರೇಲ್ ಮತ್ತು ಇರಾನ್ ರಣಭೀಕರವಾದಂತಹ ಯುದ್ಧವನ್ನ ಮಾಡ್ತಾ ಇದೆ. ಈ ರಣರಂಗದಲ್ಲಿ ಸಿಲುಕಿ ಭಾರತೀಯರು ಕೂಡ ಪರದಾಡ್ತಾ ಇದ್ದಾರೆ. ಅನೇಕ ಭಾರತೀಯರಿದ್ದಾರೆ. ಆ ಭಾರತೀಯರ ರಕ್ಷಣೆಗಾಗಿ ಈಗ ಆಪರೇಷನ್ ಸಿಂಧು ಸ್ಟಾರ್ಟ್ ಆಗಿದೆ.